ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಪ್ರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಪ್ರಿಯರೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆ 116 ವಚನ 12 ಮತ್ತು 13. ವಾಕ್ಯ ಹೀಗೆ ಹೇಳ್ತದೆ: ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು ಯೆಹೋವನ ಮಹೋಪಕಾರಕ್ಕೆ ಬದಲೇನು ಮಾಡಲಿ ಎಂಬುದಾಗಿ. ಹೌದಲ್ಲ? ದೇವರು ನಮಗೋಸ್ಕರ ಉಪಕಾರಗಳನ್ನ ಮಾಡಿದ್ದಾನೆ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಆತನು ನಮಗೆ ಉಪಕಾರ ಮಾಡಿರೋ ಕಾರಣವಾಗಿ ನಾವು ಬದಲು ಆತನಿಗೆ ಏನು ಮಾಡಲಿಕ್ಕೆ ಸಾಧ್ಯ, ಏನು ಮಾಡೋಣ ಅಲ್ವಾ? ಅದನ್ನ ಪ್ರಶ್ನೆಯಾಗಿ ಇಲ್ಲಿ ಕೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬದಲೇನು ಮಾಡಲಿ? ಒಬ್ಬ ಮನುಷ್ಯನಿಗೆ ಒಂದು ಸಣ್ಣ ಎಲ್ಪ್ ಮಾಡಿದ್ರೆ ಅವನಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಲ್ವಾ? ಎಲ್ಲೋ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬೈಕಲ್ಲಿ ಬಂದಾಗ ಕೈನ ಮಾಡಿ ನನಗೊಂದು ಡ್ರಾಪ್ ಕೊಡು ಅಂತ ಕೇಳಿದಾಗ ಅವನು ನಮ್ಮನ್ನು ಎತ್ಸ್ಕೊಂಡು ಹೋಗ್ಬಿಟ್ಟು ನಾವು ಇಳಿಬೇಕಾದ ಸ್ಥಳದಲ್ಲಿ ನಮ್ಮನ್ನು ಇಳಿಸಿದಾಗ ಅವ್ರಿಗೆ ನಾವು ಇಳಿದಾಗ ಏನ್ ಹೇಳ್ತೇವೆ? ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅಣ್ಣ ಎಂಬುದಾಗಿ ನಾವೀಗೆ ಪ್ರತ್ಯುತ್ತರವನ್ನ ನಾವು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಜೀವನಗಳಲ್ಲಿ ಈ ವಾಕ್ಯ ವೀಕ್ಷಿಸೋದ ಪ್ರತಿಯೊಬ್ಬರಿಗೂ ಎಂತ ಒಂದು ಸನ್ನಿವೇಶಗಳು ನಮಗೆ ಎದುರಾಗಿದೆ, ಅದನ್ನ ನಾವು ಸಹ ಅನುಭವಿಸಿದೀವಿ. ಅದನ್ನ ತಿರುಗಿ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಬರೀ ನಾ ಬೈಕಲ್ಲಿ ಹೋಗೋದೊಂದು ಉದಾಹರಣೆ ಹೇಳಿದಷ್ಟೇ. ಬೇರೆ 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 ಒಂದು ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಆರೋಗ್ಯದಲ್ಲಿ ನಾವು ರೋಗದಲ್ಲಿ ಬಿದ್ದಾಗ ಕರ್ಕೊಂಡು ಹೋಗಿ ತೋರಿಸಿರೋದ, ಹೀಗೆ ಅನೇಕ ವಿಷಯಗಳು ಕಷ್ಟದಲ್ಲಿದ್ದ ಸಂತೈಸಿ ಆದರಣೆ ಪಡಿಸಿ ಸಹಾಯ ಮಾಡಿದಂತ ಒಂದು ವಿಚಾರಗಳನ್ನ, ಹಸ್ಕೊಂಡಾಗ ಅನ್ನ ಕೊಟ್ಟಂತ ವಿಚಾರಗಳನ್ನು ಸಹ ನಾವು ನೋಡುವಾಗ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಿದ್ದೀವಿ ಅಲ್ವಾ? ಆದ್ರೆ ದೇವರು ನಮಗೆ ಮಹೋಪಕಾರಗಳನ್ನ ಮಾಡಿದ್ದಾನೆ, ಬದಲೇನು ಮಾಡಲಿ ಅಲ್ವಾ? ನಾವೇನಾದ್ರೂ ಮಾಡಲೇಬೇಕು. ಆದ್ರಿಂದ ಕೀರ್ತನೆಗಾರನು 40ನೇ ಕೀರ್ತನೆ 5ನೇ ವಚನವನ್ನು ಓದ್ಬೇಕಾದ್ರೆ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ಪ್ರಿಯ ದೇವರ ಮಕ್ಕಳೇ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿವೆ. ನೋಡಿ, ಒಂದು ವಾಕ್ಯ ಹೇಳ್ತದೆ ಇಲ್ಲಿ, ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು. ನೋಡಿ, ನಮಗೋಸ್ಕರವಾಗಿ ಆತನ ಆಲೋಚನೆ ಮಾಡ್ತದಾನೆ, ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮನ್ನ ಕಾಯುವುದಕ್ಕಾಗಿ, ನಮ್ಮನ್ನು ಅಭಿವೃದ್ಧಿ ಪಡಿಸುವುದಕ್ಕಾಗಿ, ನಮ್ಮ ರಕ್ಷಣೆಗಾಗಿ, ನಿತ್ಯ ಜೀವಕ್ಕಾಗಿ, ನಿತ್ಯ ರಕ್ಷಣೆಗಾಗಿ ಆತನ ನಮಗೋಸ್ಕರ ಒಳ್ಳೆ ಆಲೋಚನೆ ಮಾಡ್ತಾನೆ. ಆತನ ಮಾಡಿದಂತ ಆಲೋಚನೆ ಅಹಿತದ ಆಲೋಚನೆ ಅಲ್ಲ, ಹಿತದ ಆಲೋಚನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರೆ ನಮಗೋಸ್ಕರವಾಗಿ ಆತನು ಆಲೋಚನೆ ಮಾಡಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಈ 17ನೇ ವಚನದಲ್ಲಿ ನಾವು ಓದ್ಬೇಕಾದ್ರೆ ಅಲ್ಲಿ ಕರ್ತನೇ ನನ್ನ ಹಿತಚಿಂತಕನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕರ್ತನೆ ನಮ್ಮ ಹಿತಚಿಂತಕನು, ನಮ್ಮ ಬಗ್ಗೆ ನಮಗೆ ಚಿಂತಿಸುವ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅನೇಕ ಸ್ನೇಹಿತರು ಇರೋದಕ್ಕಿಂತ ಅವ್ರಿಗಿನ ಹೆಚ್ಚಾಗಿ ಮಿಗಿಲಾಗಿ ಚಿಂತಿಸುವಂತ ಒಬ್ಬ ದೇವರು ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಕರ್ತನೆ ಯೇಸು ಸ್ವಾಮಿ ತಂದೆಯಾದ ದೇವರೇ, ಆತನ ನಮ್ಮ ಹಿತಚಿಂತಕನು ಎಂಬುದಾಗಿ. ಆತ ನಮಗೂ ಸತ್ಯ ಹಾಲು ಮಾಡಿದ ಆಲೋಚನೆ, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ಎಂಬುದಾಗಿ ನಾವು ನೋಡ್ತೀವಿ. ಅದನ್ನ ವರ್ಣಿಸಲು ಅಥವಾ ವಿವರಿಸಿ ಹೇಳಕ್ಕೆ ಅಸಾಧ್ಯ. ಯಾಕಂತ ಹೇಳಿದ್ರೆ ಅಸಂಖ್ಯವಾದ ಮಾತು ಕಾರ್ಯಗಳನ್ನ ದೇವರು ಮಾಡಿದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇಲ್ಲಿ ಕೀರ್ತನೆಗಾರನ ಹೇಳುವಂಥದ್ದು, ಆತನು ಮಾಡಿದ ಮಹೋಪಕಾರಗಳಿಗೆ ಬದಲೇನು ನಾನು ಮಾಡಲಿ ಎಂಬುದಾಗಿ ಅವನು ಹೇಳುವಂತ ಒಂದು ಪ್ರಶ್ನೆ. ಏನು ಮಾಡಕ್ ಸಾಧ್ಯ ಅಂತ ಹೇಳಿದ್ರೆ ಈ 13ನೇ ವಚನದಲ್ಲಿ ಹೇಳ್ತದೆ ಏನಂತ: ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು ಎಂಬುದಾಗಿ. ರಕ್ಷಣಾ ಪಾತ್ರೆಯನ್ನ ತೆಗೆದುಕೊಂಡು ಯೆಹೋವನ ನಾಮವನ್ನು ನಾನು ಏನ್ ಮಾಡ್ತೀನಿ? ಪ್ರಖ್ಯಾತಿ ಪಡಿಸುತ್ತೇನೆ ಎಂಬುದಾಗಿ. ಹಾಗಾದ್ರೆ ರಕ್ಷಣಾ ಪಾತ್ರೆ ಯಾವುದು ಅಂತ ಹೇಳಿದ್ರೆ ನಾವೇ, ಅಥವಾ ವೀಕ್ಷಿಸುವಂತ ಕೇಳುವಂತ ನೀವುಗಳೇ ಆ ರಕ್ಷಣೆ ಪಾತ್ರೆ. ನಮ್ಮನ್ನ ದೇವರ ನರಕದಿಂದ, ಪಾಪದಿಂದ, ಶಾಪದಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ತನ್ನ ಪ್ರಾಣವನ್ನು ಕೊಡುದ್ರ ಮುಖಾಂತರವಾಗಿ, ತನ್ನನ್ನೇ ಅರ್ಪಿಸಿಕೊಳ್ಳುದ್ರ ಮುಖಾಂತರವಾಗಿ, ನಮಗೋಸ್ಕರ ರಕ್ತ ಸುರಿಸಿ ಆ ರಕ್ತದಿಂದ ನಮ್ಮ ಪಾಪ ತೊಳೆದ್ರ ಮುಖಾಂತರವಾಗಿ, ನಮ್ಮ ಒಂದು ರೋಗವನ್ನು, ಶಾಪವನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ನಮಗೋಸ್ಕರವಾಗಿ ಜಡಿಯಲ್ಪಟ್ಟ ಕಾರಣ, ಮುಳುಗಿಡ ಧರಿಸಿಕೊಂಡ ಕಾರಣ, ಕೈಕಾಲಿಗೆ ಮಳ ಹೊಡಿಸಿಕೊಂಡ ಕಾರಣವಾಗಿ ನಮ್ಮ ಪಾಪ ಶಾಪವನ್ನು ಹೊತ್ತು ನಮಗೆ ರಕ್ಷಣೆಯನ್ನ ಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಹಾಗಾದ್ರೆ ಈ ರಕ್ಷಣಾ ಪಾತ್ರೆಯನ್ನ ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸ್ತೇನೆ ಎಂಬುದಾಗಿ ಅವನೊಂದು ತೀರ್ಮಾನ ಮಾಡ್ಕೊಳ್ತಾನೆ. ಹೌದಲ್ವಾ? ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಎಷ್ಟು ಉಪಕಾರ ಮಾಡಿದನಲ್ಲ.
ನಂಬಿದ ದಿನದಿಂದ ಈ ಕ್ಷಣದವರೆಗೂ ದೇವರು ಮಾಡಿದ ಉಪಕಾರಗಳನ್ನು ಒಂದು ಸಾರಿ ಹಿಂತಿರುಗಿ ನಾವು ನೋಡುವುದಾದ್ರೆ ಅದನ್ನು ವರ್ಣಿಸಲಿ ಅಸಾಧ್ಯ. ಯಾಕಂದ್ರೆ ಅಸಂಖ್ಯ ಕಾರ್ಯಗಳನ್ನ ದೇವರು ಮಾಡಿದ್ದಾನೆ. ನೀನು ಹಾಸಿಗೆ ಮೇಲೆ ಬಿದ್ದಾಗ ದೇವರು ಆಶೀರ್ವದಿಸಿದ್ದಾನೆ. ಅನ್ನ ಇಲ್ಲದಾಗ ಊಟ ಕೊಟ್ಟಿದ್ದಾನೆ. ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟಿದ್ದಾನೆ. ನಿನ್ನ ಪ್ರಯಾಣಗಳನ್ನ ದೇವರು ಆಶೀರ್ವದಿಸಿದ್ದಾನೆ. ಕೊರತೆಯಲ್ಲಿದ್ದಾಗ ನಿನ್ನ ಕೊರತೆಗಳನ್ನು ನೀಗಿಸಿದ್ದಾನೆ. ಅನೇಕ ವಿರೋಧಿಗಳು ಬಂದಾಗ ಆ ವಿರೋಧಿಗಳ ಮಧ್ಯೆ ನೀನು ತಲೆ ತೆಗೆಸಲೇ ಬಿಡದೆ ತಲೆ ಎತ್ತುವಂತೆ ಮಾಡಿದ್ದಾನೆ. ಎಷ್ಟೋ ಕಷ್ಟಗಳು ನಿನ್ನ ಕಾಡುವಾಗ ಕಣ್ಣೀರಲ್ಲಿ ಇರುವಾಗ ಸಂತೈಸಿ ಆದರಣೆ ಪಡಿಸಿದ್ದಾನೆ ದೇವರು. ಇದುವರೆಗೂ ನಿನ್ಗೆ ಆಯುಷ ಆರೋಗ್ಯ ಕೊಟ್ಟು ಮರಣವು ನೀನು ಹಿಡಿಯದಂತೆ ಸಾಕ್ಷಿಯಾಗಿ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ದೇವರು ಮಾಡಿದ ಉಪಕಾರಗಳು ಎಷ್ಟೋ ಇದೆಲ್ಲ. ಏನು ಮಾಡಕ್ ಸಾಧ್ಯ? ನಾವು ಏನು ಕೊಡ್ಲಿಕ್ಕೆ ಸಾಧ್ಯ? ಈ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ನಾವು ಪ್ರಖ್ಯಾತಿ ಪಡಿಸಬೇಕೆಂಬುದಾಗಿ ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯಕ್ಕೆ ಪೂರಕವಾಗಿ ಒಂದು ಉದಾಹರಣೆಯಾಗಿ ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 20ನೇ ವಚನ ತನಕ ನಾವು ಓದುವಾದ್ರೆ ಅಲ್ಲಿ ಒಂದು ಸಂಗತಿಯನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲರಿಗೂ ತಿಳಿದಂತ ಒಂದು ಸಂಗತಿ. ಅಲ್ಲಿ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವಲ್ಲಿ ಓದ್ತಾ ಇದ್ದೀವಿ. ಆ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಯೇಸು ಸ್ವಾಮಿ ಆ ಒಂದು ಸಮುದ್ರದ ಆಚೆ ಕಡೆ ಗೆರೆಸೇನರ ಸೀಮೆಗೆ ಮುಟ್ಟಿದಾಗ ಆ ಸಮಾಧಿ ಗವಿಗಳಲ್ಲಿ ವಾಸ ಮಾಡ್ತಾನೆ. ಅವನ ವಾಸ ಎಲ್ಲಿ? ಆ ದಂಡು ಹಿಡಿಯಲ್ಪಟ್ಟಂತ ದೆವ್ವಗಳಿಂದ ಹಿಡಿಯಲ್ಪಟ್ಟಂತ ದಂಡಿನ ಆ ವ್ಯಕ್ತಿಯ ಒಂದು ವಾಸಸ್ಥಳ ಎಲ್ಲಿ? ಆ ಸಮಾಧಿ ಗವಿಗಳೇ ಎಂಬುದಾಗಿ ನೋಡ್ತೇನೆ. ಅವನು ಸಮಾಧಿಗಳಲ್ಲಿ ವಾಸ ಮಾಡ್ತಿದ್ದನು. ಮಾತ್ರವಲ್ಲ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಅನೇಕ ಸಾರಿ ಜನಗಳು ಸರಪಳಿಗಳಿಂದ ಬೇಡಿಗಳಿಂದ ಅವನ್ನ ಕಟ್ಟಾಕ್ಬೇಕೆಂದು ನೋಡಿದಾಗ ಸಹ ಅನೇಕ ಸಾರಿ ಆ ಸರಪಳಿ ಬೇಡಿಗಳನ್ನ ಕಿತ್ತು ಹಾಕಿದಂತ ಒಂದು ಮುರಿದು ಹಾಕಿದಂತ ಒಂದು ಸನ್ನಿವೇಶಗಳನ್ನ ನೋಡ್ತಾ ಇದ್ದೀವಿ. ಮಾತ್ರವಲ್ಲ, ಇನ್ನು ಯಾರವನ್ನ ಕಟ್ಟಾಕಲಿಕ್ಕೆ ಆಗದಿರೋಂಥ ಪರಿಸ್ಥಿತಿಗಳಲ್ಲಿ ಅವನು ಆ ಒಂದು ಸಮಯದ ಗವಿಗಳಲ್ಲಿ ಇದ್ದಾನೆ. ಅವನು ಬಗ್ಸಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಅವನ ಹತ್ರ ಒಂದು ದಂಡೇ ಇದೆ, ದೆವ್ವದ ದಂಡೇ ಇದೆ ಅವನಲ್ಲಿ. ಅವನು ಬಗ್ಸಕ್ ಆಗ್ತಿಲ್ಲ. ಆದ್ರೆ ನಾವು 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಪ್ರತಿದಿನ ನಿತ್ಯವೂ ರಾತ್ರಿ ಹಗಲು ಏನು ಮಾಡ್ತಾನೆ, ಗವಿಗಳಲ್ಲಿ ಗುಡ್ಡಗಳಲ್ಲಿ ಅರ್ಭಟಿಸಿದ ಕಲ್ಲುಗಳಿಂದ ತನ್ನ ದೇಹವನ್ನ ಗುದ್ದಿಕೊಡ್ತಾ ಜಜ್ಜಿಕೊಡ್ತಾ ಅವನಿದ್ದಾನೆ. ಅವನು ಯಾವ ರಾತ್ರಿಯೆಲ್ಲ ಅವನು ಶಬ್ದ ಮಾಡ್ತಾನೆ, ಕೂಗ್ತದಾನೆ. ಆದ್ರೆ ಆ ಕಡೆ ಹೋಗಕ್ಕೆ ಜನಗಳಿಗೆ ಆಗ್ತಾ ಇಲ್ಲ, ಭಯ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಯೇಸು ಸ್ವಾಮಿಯನ್ನು ಅವನು ನೋಡಿದ ತಕ್ಷಣನೇ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಅಡ್ಡ ಬಿದ್ದು ಮಹಾ ಶಬ್ದದಿಂದ ಅರ್ಭಟಿಸಿ ಹೇಳ್ತಾನೆ, ಯೇಸುವೆ, ಪರಾತ್ಮನ ದೇವರ ಮಗನೇ, ನನ್ನ ಗೊಡವೆ ನಿನಗಾಕೆ, ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ನೋಡ್ರಿ, ಆ ದೆವ್ವ ಹೇಳ್ತದೆ, ಆಗ್ಲೇ ಕಾಡಕ್ ಬಂದಿದೀಯಾ ಎಂಬುದಾಗಿ. ಆಗ ಯೇಸು ಆ ದೆವ್ವಗಳಿಗೆ ಏನ್ ಹೇಳ್ತಾನೆ, ಆ ದೆವ್ವಗೆ ಇನ್ನು ಇವನು ಬಿಟ್ಟು ಹೋಗಿ ಅಂತ ಹೇಳಿದನು. ನೋಡಲ್ಲಿ ಬಿಟ್ಟು ಹೋಗಂತ ಹೇಳ್ಬಿಟ್ಟು ಹೇಳುವಾಗ ಅದು ರಿಕ್ವೆಸ್ಟ್ ಮಾಡ್ತದೆ, ನನಗೆ ಆ ದೆವ್ವಗಳಲ್ಲಿ ಕಳಿಸಿಕೊಟ್ಟು ಬಿಡಿ ಎಂಬುದಾಗಿ. ಯೇಸು ಸ್ವಾಮಿ ಅಪ್ಪಣೆ ಕೊಡುವಾಗ ಆ ದೆವ್ವಗಳಲ್ಲಿ ಅವನಿದ್ದಂತ ದೆವ್ವ ಬಿಟ್ಟು ಓಡಿ ಹೋಯ್ತು. ಆ ದೆವ್ವಗಳಲ್ಲಿ ಹೋಗಿ ಆ ದೆವ್ವ ಕಡಿದಾದ ಸ್ಥಳದಲ್ಲಿ ಬಿದ್ದು ಅವು ಉಸಿರುಗಟ್ಟಿ ಸತ್ವಂತ ನಾವು ನೋಡ್ತಿದ್ವಿ. ಅದಾದ್ಮೇಲೆ ನಾವು ನೋಡ್ತಾ ಇದ್ದೀವಿ ಅಲ್ಲಿ 15ನೇ ವಚನಕ್ಕೆ ಬರ್ಬೇಕಾದ್ರೆ, ಆದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದ್ರು. ಜನರು ಹೆದರಿದ್ರು. ನೋಡಿ, ಆ ದೆವ್ವಗಳನ್ನು ಹಿಡಿಯಲ್ಪಟ್ಟಂತವನು ಬಟ್ಟೆ ಇಲ್ಲ, ಮೈಯಲ್ಲಿ ಗುದ್ದಿಕೊಳ್ತದೆ, ರಕ್ತ, ಗಾಯ, ಆ ಅರ್ಭಟ ಹೇಗೋ ಇದ್ದ ಹುಚ್ಚಿನಾಗೆ. ಆದ್ರೆ ಅವನು ಈ ದೆವ್ವ ಬಿಟ್ಟೋದ ಮೇಲೆ ಅವನು ಬಟ್ಟೆಗಳು ಹಾಕೊಂಡು ಕುಂತ್ಕೊಂಡ್ರಂತ ಜನಗಳು ನೋಡುವಾಗ ಅವನು ನೋಡಿ ಹೆದರೋರು ಉಂಟು, ಆಶ್ಚರ್ಯ ಪಡೆಯೋರು ಉಂಟು. ಆದ್ರೆ ಅದಾದ ಮೇಲೆ 18ನೇ ವಚನಕ್ಕೆ ಬರ್ಬೇಕಾದ್ರೆ ಆತನು ಯೇಸು ಸ್ವಾಮಿ ದೋಣಿ ಹತ್ತುವಾಗ ಆ ದೆವ್ವ ಹಿಡಿದವನು, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡೋದಕ್ಕೆ ತೊಡಗಿದ್ದೇನೆ ಅಂತ. ನೋಡ್ರಿ, ಯೇಸು ಸ್ವಾಮಿ ಅಲ್ಲೇ ಆಯ್ತು ಆ ಗೆರಸೇನ ಸೇವೆ ಬಿಟ್ಟು ಮತ್ತೆ ತಿರುಗಿ ವಾಪಸ್ ಹೋಗುವ ದೋಣಿ ಎತ್ತಿಕೊಂಡು ಅವನು ಹೇಳ್ತಾ ಇದ್ದಾನೆ, ನಾನು ನಿನ್ನಿಂದನೇ ಬಂದ್ಬಿಡ್ತೀನಿ, ನಿನ್ ಜೊತೆಗೆ ಇರ್ತೇನೆ ಅಂತ ಹೇಳ್ಬಿಟ್ಟು ಅವನು ದೆವ್ವ ಹಿಡಿದು ಸ್ವಸ್ಥರಾದಂತ ವ್ಯಕ್ತಿ ಕೇಳ್ತಾನೆ. ಆದ್ರೆ ಯೇಸು ಸ್ವಾಮಿ ಹೇಳುವಂತದ್ದು ಏನಂತ ಹೇಳಿದ್ರೆ, ನನ್ನ ಜೊತೆಗೆ ಬಾ ಅಂತ ಹೇಳಲಿಲ್ಲ. ಸ್ವಾಮಿ ನಡೆದಂತ 19ನೇ ವಚನದಲ್ಲಿ, ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನ ಕಣ್ಣಿಟ್ಟು ನಿನಗೆ ಎಂತೆಂತ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ನೋಡ್ರಿ, ನಿನ್ನ ಜೊತೆಗೆ ಬರಬೇಡ. ನಿನ್ನ ಜೀವನದಲ್ಲಿ ದೇವ್ರು ಏನ್ ಅದ್ಭುತ ಮಾಡಿದನು, ನಿನಗೇನ್ ಬಿಡುಗಡೆ ಮಾಡಿದನು, ನಿನ್ನ ಜೀವನದಲ್ಲಿ ಏನಾಯ್ತು ಯೇಸು ಸ್ವಾಮಿಯಿಂದ, ಅದನ್ನ ಹೋಗಿ ನಿನ್ನ ಸ್ವಂತ ಜನಗಳ ಮಧ್ಯದಲ್ಲಿ, ನಿಮ್ಮ ಊರಿನ ಜನಗಳ ಮಧ್ಯದಲ್ಲಿ ಹೋಗಿ ಅದನ್ನು ಸ್ವಾಮಿ ಮಾಡಿದ ಉಪಕಾರ ನೀನು ಹೇಳು ಎಂಬುದಾಗಿ ಹೇಳಿದ್ರು. ಇವತ್ತು ಈ ವಾಕ್ಯ ಕೇಳಿದಂತ ನಿಮ್ಮ ಜೀವನಗಳಲ್ಲಿ, ನನ್ನ ಜೀವನಗಳಲ್ಲಿ ಎಷ್ಟು ಉಪಕಾರಗಳಾಗಿದ್ದೇವಲ್ಲ, ಎಷ್ಟು ಅತಿಶಯ ಮಾಡಿದೆ. ನಾವ್ ಯಾರಿಗಾದ್ರೂ ಹೇಳಿದೀವಾ? ಯಾರಿಗಾದ್ರೂ ನಾವು ಸುವಾರ್ತೆ ಹೇಳಿದೀವಾ? ನಮ್ಮ ಸಾಕ್ಷಿ ಹಂಚ್ಕೊಂಡಿದೀವಾ?
ನಾವು ಹೋಗಿ ಹೇಳಿದಿವ ದೇವ್ರು ಮಾಡಿದ ಮೋಹೋಪಕಾರ ಬದಲೇನು ಮಾಡಿದೀವ, ನಮ್ಮ ರಕ್ಷಣಾ ಪಾತ್ರೆ ತೆಗೆದುಕೊಂಡು ಹೋಗ್ಬಿಟ್ಟು ಅನೇಕರಿಗೆ ನಾವು ತಿಳಿಸಿದೀವ? ಒಂದು ಬಾರಿ ನಾವು ಯೋಚನೆ ಮಾಡೋಣ. ಆದ್ರೆ ಇವನೇನ್ ಮಾಡಿದ ಗೊತ್ತಾ? ಯೇಸು ಸ್ವಾಮಿ ಹೇಳಿದ ತಕ್ಷಣ ವಿಧೇಯನಾಗಿ ಯೇಸು ಸ್ವಾಮಿ ಮಾತಿನ ಪ್ರಕಾರ ಅವನು ಹಿಂತಿರುಗಿ ಹೋಗಿ 20ನೇ ವಚನದಲ್ಲಿ ನೋಡ್ತಾರೆ, ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿಯ ಸೀಮೆಯಲ್ಲಿಯೂ ಸಾರುವುದಕ್ಕೆ ಆರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ನೋಡಿ, ಅವನು ದೆಕಪೋಲಿಯವರೆಗೆ ಅವನು ಸಾರಲ್ಪಟ್ಟನು. ಇವತ್ತು ನಾವು ಸಾರಲ್ಪಡಬೇಕು. ದೇವ್ರು ಮಾಡಿದ ಉಪಕರಣ ಈ ರಕ್ಷಣಾ ಪಾತ್ರ ತೆಗೆದುಕೊಂಡು ಎಲ್ಲಾ ಕಡೆ ಸಾರಲ್ಪಡಬೇಕು. ಪ್ರಿಯ ದೇವ್ರ ಮಕ್ಕಳ, ಆ ದೆವ್ವ ಹಿಡಿದಂತ ಆ ದಂಡು ಎಂಬ ದೆವ್ವ ಹಿಡಿದಂತ ವ್ಯಕ್ತಿ ಯೇಸು ಸ್ವಾಮಿ ಹೇಳಿದ ಮಾತಿ ವಿಧೇಯನಾಗಿ ಅವನು ಹೋಗಿ ಎಲ್ಲ ಕಡೆ ದೇವರ ಉಪಕಾರಗಳನ್ನ ಸಾರಿ ಹೇಳಿದನು. ದೆಕಪೋಲಿದವರಿಗೆ ಸಾರಿ ಹೇಳಿದನು. ಜನಗಳಿಗೆ ಆಶ್ಚರ್ಯ ಆಯ್ತು. ಇವನು ರಾತ್ರಿ ಎಲ್ಲ ಕೂಗ್ತಿದ್ದ. ಇವನು ದೇವನ್ನ ಏನ್ ಮಾಡ್ತಿದ್ದ? ಕಲ್ತನ್ ಜಜ್ಕೊಳ್ತಿದ್ದ. ಇವನು ಸರಪಳಿಯಿಂದ ಕಟ್ಟಿ ಬಂಧಿಸಕ್ಕೆ ಆಗ್ತಿರ್ಲಿಲ್ಲ. ಆ ರೀತಿ ಇದ್ದಂತ ವ್ಯಕ್ತಿನ ಇವತ್ತು ಸುವಾರ್ತೆ ಸಾರ್ತನಲ್ಲ, ಯೇಸು ಕ್ರಿಸ್ತನ ಕುರಿತ ಪ್ರಚಾರ ಪಡಿಸ್ತಾನಲ್ಲ ಎಂಬುದಾಗಿ ಅವರಿಗೆ ಜನಗಳಿಗೆ ಆಶ್ಚರ್ಯ ಆಯ್ತು. ಇವತ್ತು ನನ್ನನ್ನು ನಿನ್ನನ್ನು ನೋಡುವಾಗ ಈ ಸಮಾಜ ಸಮುದಾಯ ಜನರು ಆಶ್ಚರ್ಯ ಪಡಬೇಕು. ದೇವರು ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಯೇಸು ಸ್ವಾಮಿ ಮಾಡಿದ ಉಪಕಾರಗಳನ್ನ ನಾವು ಅನೇಕರಿಗೆ ಸಾರಿ ಹೇಳ್ಬೇಕು. ನಾವು ಬೇರೆ ಏನು ಕೊಡ್ಲಿಕ್ಕೆ ಆಗುದಿಲ್ಲ ಪ್ರಿಯ ದೇವ್ರ ಮಕ್ಕಳೇ. ಆದ್ದರಿಂದ ನಾವಿವತ್ತೊಂದು ತೀರ್ಮಾನ ಮಾಡ್ಕೊಳ್ಳೋಣ. ಇದುವರೆಗೂ ನಾವು ಆ ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ, ಇನ್ನು ಮುಂದೆ ನಾವು ಸುವಾರ್ತೆಯನ್ನು ಸಾರ್ಲಿಕ್ಕಾಗಿ, ದೇವರ ವಾಕ್ಯ ತಿಳಿಸಲಿಕ್ಕಾಗಿ, ಇನ್ನೊಬ್ಬರಿಗೆ ನಮ್ಗೆ ಸಾಧ್ಯವಾದ್ರೆ ಕರ್ಕೊಂಡು ಬರ್ಲಿಕ್ಕಾಗಿ, ನಮ್ಮ ಸಾಕ್ಷಿ ಹೇಳಿ ಕರ್ಕೊಂಡು ಬರ್ಲಿಕ್ಕಾಗಿ ನಾವು ಪ್ರಯತ್ನ ಪಡೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದ ದೇವನೇ, ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಪ್ಪ. ಇದುವರೆಗೂ ನಿನ್ನ ಉಪಕಾರಗಳಿಗೆ ಬದಲೇನು ಮಾಡ್ಲಿಕ್ಕೆ ಆಗದೆ ಮನೆಯಲ್ಲಿ ಇರಬಹುದು, ಆದ್ರೆ ಇವತ್ತಿನಿಂದ ಒಂದು ತೀರ್ಮಾನ ತಗೊಳ್ಳ. ನಾನು ಖಂಡಿತವಾಗಿ ಆ ಒಂದು ದಂಡು ಎಂಬ ದೆವ್ವ ಹಿಡಿಯಲ್ಪಟ್ಟಂತವ್ರು ಹೇಗೆ ಸಾರಿ ಹೇಳಿದ್ರು ಅದೇ ರೀತಿ ನಾನು ಸಹ ಎಲ್ಲಾ ಜನರಿಗೆ, ನನ್ನ ಪರಿಚಯ ಇರುವಂತ ಎಲ್ಲರಿಗೂ ನಾನು ತಿಳಿಸ್ತೀನಿ ಎಂಬ ಪ್ರತಿಯೊಬ್ಬರು ತೀರ್ಮಾನ ಮಾಡ್ಕೊಂಡು ಸಹ ಮಾಡು. ನೀನು ಮೈ ಮುಂದಪ್ಪ. ಆಗ ಮಾಡಿ ಸ್ತೋತ್ರ. ಯೇಸು ನಾಮದ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು.